ಹಾಯ್ ಫ್ರೆಂಡ್ಸ್, GR ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹಿರಿಯ ನಿರ್ಮಾಪಕ ಎನ್ ವೀರಸ್ವಾಮಿ ಅವರ ನಿರ್ಮಾಣದಲ್ಲಿ ಶತದಿನೋತ್ಸವ ಆಚರಿಸಿಕೊಂಡ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರೆ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಅವರ ಮೊದಲನೆಯ ಚಿತ್ರ ಕುಲಗೌರವ. ಈ ಚಿತ್ರವು 1971ರಲ್ಲಿ ತೆರೆಕಂಡು ಈ ಚಿತ್ರವು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ಎರಡನೆಯ ಚಿತ್ರ ನಾಗರ ಹಾವು. ಈ ಚಿತ್ರವು 1972ರಲ್ಲಿ ತೆರೆಕಂಡು ಈ ಚಿತ್ರವು 250 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ಮೂರನೆಯ ಚಿತ್ರ ಭೂತಯ್ಯನ ಮಗ ಅಯ್ಯು. ಈ ಚಿತ್ರವು 1974ರಲ್ಲಿ ತೆರೆಕಂಡು ಈ ಚಿತ್ರವು 175 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ನಾಲ್ಕನೆಯ ಚಿತ್ರ ನಾನಿನ್ನ ಮರೆಯಲಾರೆ. ಈ ಚಿತ್ರವು 1976ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಐದನೆಯ ಚಿತ್ರ ಭೂಲೋಕದಲ್ಲಿ ಯಮರಾಜ. ಈ ಚಿತ್ರವು 1979ರಲ್ಲಿ ತೆರೆಕಂಡು ಈ ಚಿತ್ರವು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ಆರನೆಯ ಚಿತ್ರ ನಾರದ ವಿಜಯ. ಈ ಚಿತ್ರವು 1980ರಲ್ಲಿ ತೆರೆಕಂಡು ಈ ಚಿತ್ರವು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ನಿರ್ಮಾಣದ ಏಳನೆಯ ಚಿತ್ರ ಚಕ್ರವ್ಯೂಹ. ಈ ಚಿತ್ರವು 1983ರಲ್ಲಿ ತೆರೆಕಂಡು ಈ ಚಿತ್ರವು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಎಂಟನೆಯ ಚಿತ್ರ ಸಾವಿರ ಸುಳ್ಳು. ಈ ಚಿತ್ರವು 1985ರಲ್ಲಿ ತೆರೆಕಂಡು ಈ ಚಿತ್ರವು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಒಂಬತ್ತನೆಯ ಚಿತ್ರ ನಾನು ನನ್ನ ಹೆಂಡತಿ. ಈ ಚಿತ್ರವು 1985ರಲ್ಲಿ ತೆರೆಕಂಡು ಈ ಚಿತ್ರವು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಹತ್ತನೆಯ ಚಿತ್ರ ರಾಮಾಚಾರಿ. ಈ ಚಿತ್ರವು 1991ರಲ್ಲಿ ತೆರೆಕಂಡು ಈ ಚಿತ್ರವು 300 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 11ನೆಯ ಚಿತ್ರ ಶಾಂತಿ ಕ್ರಾಂತಿ. ಈ ಚಿತ್ರವು 1991ರಲ್ಲಿ ತೆರೆಕಂಡು ಈ ಚಿತ್ರವು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 12ನೆಯ ಚಿತ್ರ ಹಳ್ಳಿ ಮೇಷ್ಟ್ರು. ಈ ಚಿತ್ರವು 1992ರಲ್ಲಿ ತೆರೆಕಂಡು ಈ ಚಿತ್ರವು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಹಿರಿಯ ನಿರ್ಮಾಪಕ ಎನ್ ವೀರಸ್ವಾಮಿ ಅವರ ನಿರ್ಮಾಣದಲ್ಲಿ ಶತದಿನೋತ್ಸವ ಆಚರಿಸಿಕೊಂಡ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.